ಪ್ರಕಾರ ಸಭೆಯನ್ನು ಏರ್ಪಡಿಸಿದ್ದಾರೆ. ಈ ಸಭೆ ಏರ್ಪಡಿಸಿದ್ದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಆಮೇಲೆ SP ಸರ್ ಅವರು, ಅದೇ ರೀತಿಯಾಗಿ ಮಾನ್ಯ AC ಸರ್ ಅವರು ಎಲ್ಲರೂ ಬಂದಿದ್ದಾರೆ. ಆಮೇಲೆ ತಾವು ಎಲ್ಲ ರೈತ ಬಾಂಧವರು ಕೂಡ ಬಂದಿದ್ದೀರಿ. ಲಾಸ್ಟ್ ಇಯರ್ ತಾವೆಲ್ಲರೂ ಕೂಡ ನೋಡಿದ್ರೆ ತೊಗರಿ ನೆಟೆ ರೋಗ, ಈ ತೊಗರಿಗೇನು ಸೊರಗುರಿಗೇನು ಬಂದಿತ್ತು, ಅದಕ್ಕೆ ಮಾಡಿ ಎಲ್ಲಾ ರೈತ ಬಾಂಧವರು ಇವಾಗ ಏನ್ ತಾವು ಆಲ್ರೆಡಿ ತೊಗರಿ ಬೆಳೆ ಬೆಳೆದಿರ, ಮಳಿ ಚೆನ್ನಾಗಿ ಬಂದೈತಿ. ಈ ಮಳಿ ಚೆನ್ನಾಗಿ ಬಂದು ಇನ್ನೂ ಜಾಸ್ತಿ ಮಳೆ ಆದ್ರೆ ತಾವು ಬಸಿಗಾಲುವೆಯನ್ನ ತೆಗೆದುಬಿಟ್ಟು ನೀರನ್ನ ಹೊರಗಡೆ ಹಾಕಿ ಹೇಳಿ ಜೋರಾಗಿ ಪರವಾಗಿಲ್ಲ ಹಾಗೆ ಹೇಳಿ. ಬಸಿಗಾಲುವೆಯನ್ನ ತೆಗೆದ್ಬಿಟ್ಟು ನೀರನ್ನ ಹೊರಗೆ ಹಾಕಿ ಅವಾಗ ಏನಾಗತ್ತಿ ನಾವು ನೆಟೆ ರೋಗನ ಕಡಿಮೆ ಮಾಡಬಹುದು. ಅಕಸ್ಮಾತ್ ಆಗಿ ನಿಮಗ್ ಬಸಿಗಾಲುವೆ ಮಾಡಿ ಹೊರಗಡೆ ಹಾಕಕ್ ಆಮೇಲೆ ಮಳೆ ನೀರು ಏನಾದ್ರು ನಿಂತ ತಕ್ಷಣ ಏನೈತಿ, ನಮ್ಮಲ್ಲಿ ಏನ್ ಬೆಳೆ ಇರ್ತೈತಲ್ಲ, ಬೆಳಿಗ್ಗೆ ಏನೈತಿ ನಾವು ಎಲ್ಲರೂ ಕೂಡ ರೆಡೋಮಿಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಏನ್ ಔಷಧ ಇರ್ತೈತಿ, ಮೆಟಲಾಕ್ಸಿಲ್ ಔಷಧನ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸ್ಬಿಟ್ಟು ನಾವ್ ಏನಾದ್ರೂ ಬೆಳೆಗೆ ಸಿಂಪರಿಸಿದ್ರೆ, ಭೂಮಿಗೆ ಸಿಂಪರಿಸಿದ್ರೆ ಆ ರೋಗನ ತಡೆಗಟ್ಟಬಹುದು. ಲಾಸ್ಟ್ ಇದೇ ರೀತಿಯಾಗಿ ನಾವು ಡೀಲರ್ಸ್ಗೆ ಟ್ರೈನಿಂಗ್ ಕೊಟ್ಟಾಗ 26 ಜನ ರೈತರು ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರಿ ಮೇಡಮ್. ಅಕಸ್ಮಾತ್ ಆಗಿ ಈಗ ನಾವೇನ್ ತೊಗರಿ ಬೆಳೆದಿದೀವಿ, ಮಳಿ ಬರದೇ ಇದ್ರೆ ಅವಾಗ ಏನಾಗುತ್ತೆ, ಅವಾಗ ಕೂಡ ಬೆಳೆ ಒಣಗ್ತೈತಿ. ಒಂದ್ ತಿಂಗಳ ತಕ್ಕ ಮಳಿ ಬರ್ದಿದೆ, ಬೆಳೆ ಒಣಗ್ತೈತಿ. ಆ ಟೈಮ್ನಾಗ ಏನೈತಿ, ನೀವು ಕಾರ್ಬಾಡೈನ್ ಪ್ಲಸ್ ಮೇಕ ಅಂತ ಏನ್ ನಮ್ಗೇನು ಔಷಧ ಸಿಗ್ತೈತಿ, ಆ ಔಷಧನ ಸೇಮ್ 3 ಗ್ರಾಮ್ ಪ್ರತಿ ಲೀಟರ್ ಹಾಕಿ ಸಿಂಪಡಿಸಿದ್ರೆ ಅವಾಗೂ ಕೂಡ ನಾವು ರೋಗನ ತಡೆಗಟ್ಟಬಹುದು. ಆಮೇಲೆ ರೈತರು ಬಿತ್ತಬೇಕಾದ್ರೆ ದಯಮಾಡಿ ನಾವು ಏನೈತ್ರಿ ಬದುವಿನ ಮೇಲೆ ಬಿತ್ತಿ ಅಂತ ಹೇಳ್ತೀವಿ. ಅವಾಗ ಏನಾಕೈತಿ, ಮಳಿ ಜಾಸ್ತಿ ಆದ್ರೂ ನಮಗ್ ಕಂಟ್ರೋಲ್ ಬರ್ತೈತಿ, ಕಡಿಮೆ ಆದ್ರೂ ನಮಗ ಕನ್ಕರೇಷನ್ ಆಕೈತಿ. ಇದು ತೊಗರಿ ನೆಟೆ ರೋಗ ಬೆಳೆ ಬಗ್ಗೆ. ಇನ್ನೊಂದ್ ಏನೈತಿ, ಈಗ ಆಲ್ರೆಡಿ ಎಲ್ಲಾ ರೈತ ಬಾಂಧವರಿಗೆ ಈ ಮೂಲಕ ತಿಳಿಪಡಿಸಿದ್ದೇನೆಂದರೆ, ಈ ಕ್ರಾಪ್ ಇನ್ಸೂರೆನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ನಮ್ಮ ಹೆಸರು ಬೆಳೆಗೆ ಏನೈತಿಲ್ಲ 15ನೇ ತಾರೀಕಿಗೆ ಕೊನೆ ದಿನಾಂಕ ಐತಿ. ದಯಮಾಡಿ ಎಲ್ಲಾ ರೈತ ಬಾಂಧವರು ಬೆಳೆ ನಮ್ಮ ಇದನ್ನು ಕೂಡ ವಿಮಾ ಕಂತು ಕೂಡ ಕಡಿಮೆ ಐತಿ. ದಯಮಾಡಿ ಎಲ್ಲರೂ ಹೆಸರು ಬೆಳೆಗೆ 31ನೇ ತಾರೀಕು ಒಳಗಡೆಯಾಗಿ ಎಲ್ಲರೂ ಕೂಡ ಬೆಳೆ ವಿಮೆಯನ್ನ ಮಾಡಿಸಿ. ತೊಗರಿ ಬೆಳೆ ಮಾಡಿದವ್ರಿಗೆ ಏನೈತಿಲ್ಲ 31ನೇ ತಾರೀಕಿಗೆ ಕೊನೆ ದಿನಾಂಕ ಐತಿ. ಹೆಸರಿಗೆ 15ನೇ ತಾರೀಕು ಐತಿ, ತೊಗರಿಗೆ ಏನೈತಿ 31ಕ್ಕೆ ಐತಿ. ಕೊನೆ ತನಕ ದಯಮಾಡಿ ವೇಟ್ ಮಾಡಬೇಡಿ, ಈಗಲೇ ಎಲ್ಲರೂ ಕೂಡ ಬೆಳೆ ವಿಮೆಯನ್ನ ಮಾಡಿಸಿ. ಆಮೇಲೆ ಏನಾಕೈತಿ, ಇದಾದ ತಕ್ಷಣ ಕ್ರಾಪ್ ಸರ್ವೆ, ಬೆಳೆ ಸಮೀಕ್ಷೆ ಏನೈತಿ, ಬೆಳೆ ಸಮೀಕ್ಷೆ ಮೇಲೆ ನಮ್ಮ ಕ್ರಾಪ್ ನಮ್ಮದು ಪರಿಹಾರ ದುಡ್ಡು ಬರ್ತೈತಿ, ಬೆಳೆ ವಿಮಾ ದುಡ್ಡು ಬರ್ತೈತಿ, ಬ್ಯಾಂಕ್ನ ಲೋನು ಸಿಗ್ತೈತಿ. ಎಲ್ಲದಕ್ಕೂ ಕೂಡ ಬೆಳೆ ಒಂದು ಕ್ರಾಪ್ ಸರ್ವೆನೇ ಕಾರಣ. ಇವಾಗ ಏನೈತಿ, ನಮ್ಮ ಬೆಳೆ ಸರ್ವೆನ ನಾವೇ ಮಾಡ್ಕೋಬಹುದು. ನೀವು PR ಯಾರ ಹತ್ರ ಹೋಗ್ಬೇಡಿ, ನಿಮ್ಮ ಮೊಬೈಲ್ ಅಲ್ಲೇ ಮಾಡ್ಬೋದು. ಅಕಸ್ಮಾತ್ ಆಗಿ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಗ್ರಾಮದ PR ಅಂತ ಇರ್ತಾರೆ. ನೀವು ಬೆಳೆದರ್ಶಕ ಆ್ಯಪ್ ಅಂತ ಓಪನ್ ಮಾಡಿ, 2024-25 ಅಂತ ಓಪನ್ ಮಾಡಿ, ಮುಂಗಾರು ಹಂಗಾಮು ಅಂತ ಓಪನ್ ಮಾಡಿ, ನಿಮ್ಮ ಸರ್ವೆ ನಂಬರ್ ಹಾಕಿ, ನಿಮ್ಮ ಗ್ರಾಮಕ್ಕ ಯಾವ ಒಂದು PR ಅಲಾಟ್ ಮಾಡಿದೀವಿ ಅಂತ ಗೊತ್ತಾಕೈತಿ. ಹೌದು, ಆ PR ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ದಯಮಾಡಿ ನಿಮ್ಮ ಬೆಳೆ ಸಮೀಕ್ಷೆಯನ್ನ ನೀವು ಮಾಡ್ಕೊಳ್ಳಿ. ಬೆಳೆ ಸಮೀಕ್ಷೆ ಟೈಮಲ್ಲಿ ನಿಮ್ಮ ಹೊಲದಾಗ ನೀವಿರಿ. ನಿಮ್ದು ಹೊಲ ಇರ್ತೈತಿ, 4 ಎಕರೆ ಹೊಲ ಇರ್ತೈತಿ, ಅರ್ಧ ತೊಗರಿ ಹಾಕಿರ್ತೀರಿ, ಅರ್ಧ ನೀವು ಕಬ್ಬು ಹಾಕಿರ್ತೀರಿ ನೀರಾವರಿ ಇದ್ದದಕ್ಕ. ಅವ ಏನ್ ಮಾಡ್ತಾನ, ಎಲ್ಲವನ್ನು ಕಬ್ಬತ್ ಹಾಕೊಂಡು ಹೋಗ್ತಾನ. ನೀವು ತೊಗರಿ ವಿಮೆ ಮಾಡಿಸಿದ್ರೆ ಅವ್ರ ರೊಕ್ಕನೇ ಬರಲ್ಲ, ಆಮೇಲೆ ನಿಮ್ಮ ಬೆಳೆ ಪರಿಹಾರನೂ ಬರಲ್ಲ. ಮತ್ ಬರಲ್ಲ ಅಂತ ನೀವೆಲ್ಲರೂ ಕೂಡ ಬರ್ತೀರಿ. ಹೇಳ್ತಾ ಇರೋದ್ರ ಜೊತೆಗೆ ನಾನು 2 ಮಾತು ಹೇಳ್ತೀನಿ. ಒಂದು, ಇನ್ಶೂರೆನ್ಸ್ ಮಾಡೋದು ಮಾತ್ರ ಅಲ್ಲ, ಕ್ರಾಪ್ ಸರ್ವೆ ಕಡ್ಡಾಯ ಮಾಡಬೇಕು. FID ಯಾರು ಮಾಡಿರ್ಲಿಲ್ಲ, ಫಾರ್ಮರ್ ID ನಂಬರ್ ಯಾರು ಮಾಡಿರ್ಲಿಲ್ಲ ಅವ್ರು ಮಾಡಿಸ್ಕೋಬೇಕು. ಯಾಕೆಂದ್ರೆ ಈ ವರ್ಷ ನಮ್ಗೆ ನೆಟ್ಟೆ ರೋಗ ಆಗ್ಲಿ, ನಮ್ಗೆ ಇನ್ಶೂರೆನ್ಸ್ ದುಡ್ಡು ಬೆಲೆ ಬಂದಿರೋದು ಆಗ್ಲಿ, ನಮ್ಗೆ ಪರಿಹಾರ ಬಂದಿರೋದು ಆಗ್ಲಿ, ಪ್ರತಿಯೊಂದು FID ಮುಖಾಂತರ BBTನೇ ಆಗಿರೋದು. ಹಾಗಾಗಿ ಈ ವರ್ಷದಿಂದ ಅದೇ ಕಂಟಿನ್ಯೂ ಆಗತ್ತೆ. ರೈತರು ಬಾಂಧವರು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ನೀವು ಇದೆಲ್ಲ ಊರುಗಳಿಗೆ ಗಾಡಿ ಎಲ್ಲ ಕಡೆ ಹೋಗೋ ರೀತಿ ಮಾಡಿಸಿ, ಪ್ರತಿಯೊಂದು ಹಳ್ಳಿಗೆ, ಪ್ರತಿ ರೈತರಿಗೆ ಅದು ರೀಚ್ ಆಗೋ ರೀತಿ ಮತ್ತು ವಾಟ್ಸ್ಆಪ್ ಮುಖಾಂತರ ಎಲ್ಲ ಅವರಿಗೆ ಮಾಹಿತಿ ತಲುಪೋ ರೀತಿ, ರೈತ ಸಂಪರ್ಕ ಕೇಂದ್ರದಲ್ಲಿ, ಗ್ರಾಮ ಪಂಚಾಯತ್ ಅಲ್ಲಿನೂ ಇದು ಮಾಹಿತಿ ತಲುಪೋ ರೀತಿ ಮಾಡಿಸಿ. ಆಮೇಲೆ ಎಲ್ಲ ರೈತ ಬಾಂಧವರು ತಮ್ಮ ಪಹಣಿಗಳನ್ನು ಆಧಾರ್ಗೆ ಕಂಪಲ್ಸರಿ ಆಗಿ ಜೋಡಿಸ್ಕೊಳ್ಳಿ. ಹೌದು, ಕಂಪಲ್ಸರಿ. ಎಲ್ಲ VAಗಳನ್ನು ಕೂಡ ಮಾಡ್ತಾ ಇದ್ದಾರೆ, ವಿಲೇಜ್ ಅಕೌಂಟೆಂಟ್ ಮಾಡ್ತಾ ಇದ್ದಾರೆ. ದಯಮಾಡಿ ವಿಲೇಜ್ ಅಕೌಂಟೆಂಟ್ ಹತ್ರ ಭೇಟಿ ಕೊಟ್ಟು ತಮ್ಮ ಒಂದು ಪಹಣಿಗಳನ್ನ ಒಂದು ಆಧಾರ್ ಕಾರ್ಡ್ ಜೊತೆಗೆ. ಈಗ DBT ಆಗ್ತಾ ಇರೋದು ಈ ವರ್ಷದಿಂದ ಆಧಾರ್ ಬೇಸ್ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಆಧಾರ್ ಜೋಡಣೆ ಆಗಿರ್ಲಿಲ್ಲ ಅಂದ್ರೆ ಅದು ಪೇಮೆಂಟ್ ಬರೋದಿಲ್ಲ.
ಹಾಗಾಗಿ ಸ್ವಲ್ಪ ನೀವು ಮಾಧ್ಯಮ ಮಿತ್ರರಿಗೆ ನಾನು ಅದೇ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಿ. ರೈತ ಬಾಂಧವಗಳಿಗೆ ಗೊತ್ತಾಗ್ಲಿ ಈ ರೀತಿ ಮಾಡೋದು ಅವಶ್ಯಕತೆ ಇದೆ. ಈಗ ತಂತ್ರಾಂಶ ಬಳಕೆ ಮಾಡಿನೇ ಎಲ್ಲ ಪರಿಹಾರ ಕೊಡ್ತಾ ಇರೋದು. ಹಿಂದಿನ ವರ್ಷ ಬರ ಇತ್ತು, ನಮಗೆ ಮ್ಯಾಕ್ಸಿಮಮ್ ಯಾವ ವರ್ಷ ಅಷ್ಟು ನಮಗೆ ವಿಮೆ ಸಿಕ್ಕಿರ್ಲಿಲ್ಲ, ಅಷ್ಟು ಅಮೌಂಟ್ ಬಂದಿದೆ. ಮುಂದಿನ ವರ್ಷನೂ ಹಾಗೆ ಅತಿವೃಷ್ಟಿ ಏನಾದ್ರೂ ಆಗ್ಬಾರ್ದು ಅಂತ ನಾನು ಪ್ರಾರ್ಥಿಸ್ತೇವೆ. ಆದ್ರೂ ಆಯ್ತು ಅಂದ್ರೆ ಅದು ಒಂದು ಇನ್ಶೂರೆನ್ಸ್ ಒಂದು ನಮಗೆ ಒಂದು ಬಲ ಇರತ್ತೆ ಅಂತ. ಮಳೆ ಬರ್ತದೆ, ಒಳಗಡೆ ಹೋಗಿ ಸ್ಟಾರ್ಟ್ ಮಾಡಿ.